ಫ್ರೆಂಡ್ಸ್, ಎಲ್ಲರಿಗೂ ಬೆಳಗಿನ ಶುಭೋದಯ. ನಾನು ಇವತ್ತು ಒಂದು ಒಳ್ಳೆ ಟೀ ಮಾಡಿ ತೋರಿಸ್ತಾ ಇದ್ದೀನಿ. ಈ ಟೀ ಮೈಗ್ರೇನ್ಗೆಲ್ಲ ತುಂಬ ಒಳ್ಳೆಯದು. ನೀವು ಮಾಡಿ ಕುಡಿದು ಹೇಗಿತ್ತು ಅಂತ ಕಾಮೆಂಟ್ ಹಾಕ್ತೀರಲ್ವಾ? ಬನ್ನಿ ಹೀಗೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದಕ್ಕೆ ಟೀ ಪುಡಿ, ನೀವು ಮನೇಲಿ ಯಾವ ಟೀ ಪುಡಿ ಬಳಸ್ತೀರೋ ಆ ಟೀ ಪುಡಿನೇ ತಗೊಳ್ಳಿ. ಬೆಲ್ಲ ಮತ್ತು ನಿಂಬೆಹಣ್ಣು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ನೀರು ಹಾಕ್ತಾಯಿದ್ದೀನಿ. ನಾನೊಂದು 2 ಕಪ್ ಆಗೋಷ್ಟು ನೀರು ಹಾಕೊತೀನಿ. ನೀರು ಬಿಸಿ ಆದರೆ ಸಾಕು, ಯಾಕಂದರೆ ಇದು ಟೀ ಪುಡಿ ಕುದಿಸೋದ್ರಿಂದ ನೀರು ಬಿಸಿ ಮಾಡಿಕೊಂಡು ಹಂಗೇ ಟೀ ಪುಡಿ ಹಾಕ್ಕೊಳ್ಳೋಣ. ನೋಡಿ, ನೀರು ಬಿಸಿಯಾಗಿದೆ. ಈಗ ನಾನು ಟೀ ಪುಡಿ ಹಾಕ್ತಾಯಿದ್ದೀನಿ. ಒಂದು ಸ್ಪೂನಷ್ಟು ಟೀ ಪುಡಿ ಹಾಕಿದ್ದೀನಿ. ಅದು ಚೆನ್ನಾಗಿ ಕುದಿಬೇಕು. ನೋಡಿ, ಕುದಿಯೋಕ್ಕೆ ಸ್ಟಾರ್ಟ್ ಮಾಡಿದೆ, ಆದರೆ ಇದು ಚೆನ್ನಾಗಿ ಕುದಿಬೇಕು ಸ್ವಲ್ಪ. ಇದು ಇವಾಗ ಚೆನ್ನಾಗಿ ಕುದ್ದಿದೆ. ಈ ಟೈಮಲ್ಲಿ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಬೆಲ್ಲ ಕರಗಿದ್ರೆ ಸಾಕು. ಬೆಲ್ಲ ಕರಗೋ ಗಂಟ ಇದನ್ನು ಕುದಿಸ್ಕೊಳ್ಳೋಣ. ಬೆಲ್ಲ ಕರಗಿದೆ. ಈಗ ಇದನ್ನು ಕೆಳಗಿಳಿಸ್ಕೊಳ್ಳೋಣ. ಈಗ ಇದಾಗಿದೆ. ಉರಿ ಇಲ್ದಂಗೆ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ಈಗ ಇದು ರೆಡಿಯಾಗಿದೆ. ಇದನ್ನು ಸೋಸ್ ತರ್ತೀನಿ. ನೋಡಿ, ರುಚಿಕರವಾದಂತಹ ಲೆಮನ್ ಟೀ ರೆಡಿಯಾಗಿದೆ. ನೀವೂ ಮಾಡಿ ಕುಡಿದು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟೇ ನಮಗೆ ಹೆಚ್ಚೆಚ್ಚು ವಿಡಿಯೋ ಮಾಡಲು ಸ್ಫೂರ್ತಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.